ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ವಿವಿಧ ಸ್ಪರ್ಧಾತ್ಮಕ ಪ್ರವೇಶ ಪರೀಕ್ಷೆಗಳಿಗೆ ಆಗಿರಬಹುದು ಅಥವಾ ಇಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಮತ್ತು ಇನ್ನು ನವೋದಯ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗಳಿಗೆ ಉಪಯುಕ್ತವಾಗಬಹುದಾದ ಇಲ್ಲಿ ಅಂದಾಜು ಬೆಲೆಯನ್ನು ಕಂಡುಹಿಡಿಯುವುದು ಹೇಗೆ ಮತ್ತು ಕೆಲವೊಂದಿಷ್ಟು ಮಾದರಿ ಪ್ರಶ್ನೆಗಳನ್ನು ತಮಗೆ ನೀಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ. ಇಲ್ಲಿ ನೋಡ್ಬೋದು ಮೊದಲನೇ ಪ್ರಶ್ನೆ, 7214ರ 10ರ ಸ್ಥಾನದ ಸಮೀಪ ಬೆಲೆ ಅಂತ ಹೇಳಿದ್ದಾರೆ. ಸೊ 10ರ ಸ್ಥಾನ ಅಂದಾಗ ನೋಡ್ಬೋದು ಇಲ್ಲಿ 7214 ಇದೆಯಲ್ಲ, ಇಲ್ಲಿ ನೋಡ್ಬೋದು ಬಿಡಿ ಮತ್ತು 10 ಇಲ್ಲಿ ಬಿಡಿ ಸ್ಥಾನದಲ್ಲಿ 4 ಇದ್ದಾಗ ಹಿಂದಿನ ಸಂಖ್ಯೆಗೆ ಬರಬೇಕಾಗುತ್ತೆ. ಹಿಂದಿನ ಸಂಖ್ಯೆ ಅಂದಾಗ ಇಲ್ಲಿ ನೋಡ್ಬೋದು 7ಕ್ಕೆ 7 ಇರಬೇಕು, 2ಕ್ಕೆ 2. ಈ 14 ಇದೆಯಲ್ಲ, ಅದು ಯಾವ ಸ್ಥಾನ ಆಗುತ್ತೆ ಹಿಂದರ ಸ್ಥಾನ ಅಂದರೆ ಇಲ್ಲಿ 10 ಆಗುತ್ತದೆ. ಸೊ 7210 ಇಲ್ಲಿದೆ ನೋಡಿ, ಸಿ ಆಪ್ಷನ್ ಆಗುತ್ತದೆ. 16786ರ 1000 ಸ್ಥಾನದ ಸಮೀಪ ಬೆಲೆ ನೋಡ್ಬೋದು. 1000 ಸ್ಥಾನ ಅಂದಾಗ ಇಲ್ಲಿ 6000 ಇದೆ, ಅದರ ಹಿಂದಿನ ಸ್ಥಾನ 100 ಇದೆಯಲ್ಲ, ಅಲ್ಲಿ 7 ಇದೆ. ಸೊ 7 ಇದ್ದಾಗ ಹಿಂದಕ್ಕೆ ಹೋಗೋದಲ್ಲ, ಮುಂದಕ್ಕೆ ಬರಬೇಕು, ಅಂದರೆ ಮುಂದಿನ ಸ್ಥಾನದ ಬೆಲೆ 0 1 2 3 4 ಇದ್ದಾಗ ಹಿಂದಿನ 1000 ಸ್ಥಾನಕ್ಕೆ ಹೋಗಬೇಕಾಗುತ್ತೆ. 100ರ ಸ್ಥಾನದಲ್ಲಿ ನೋಡ್ಬೋದು, 100ರ ಸ್ಥಾನದಲ್ಲಿ 0 1 2 3 4 ಇದ್ದರೆ ಹಿಂದಿನ 1000 ಸ್ಥಾನಕ್ಕೆ ಹೋಗಬೇಕು. ಒಂದು ವೇಳೆ ಅದು 5 6 7 8 9 ಬಂದಾಗ ಮುಂದಿನ 1000 ಸ್ಥಾನಕ್ಕೆ ಹೋಗಬೇಕು. ಅಂದರೆ 100ರ ಸ್ಥಾನದಲ್ಲಿರುವಂಥ ಸಂಖ್ಯೆ ಇದರಲ್ಲಿ ಯಾವ್ದು ಬರುತ್ತೆ ನೋಡೋಣ. 7 ಬಂದಿದೆಯಲ್ಲ, ಮುಂದಿನ 1000 ಸ್ಥಾನ ಯಾವುದಾಗುತ್ತೆ, ಇಲ್ಲಿ 6 ಇದ್ದದ್ದು 7 ಆಗುತ್ತೆ, ಅಂದರೆ ಇಲ್ಲಿ 17000 ಆಗುತ್ತದೆ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. 54876ರ 100ರ ಸ್ಥಾನದ ಸಮೀಪ ಬೆಲೆ 100ರ ಸ್ಥಾನದ ಸಮೀಪ ಬೆಲೆ ಅಂದಾಗ ಇಲ್ಲಿ 800 ಇದೆ ನೋಡ್ಬೋದು. ಬಿಡಿ 10 100 ಇಲ್ಲಿ 800 ಇದೆಯಲ್ಲ, 10ರ ಸ್ಥಾನದಲ್ಲಿ ಯಾವುದಿದೆ 7 ಇದೆ, ಅಂದರೆ ಬಿಡಿ ಸ್ಥಾನದ 10ರ ಸ್ಥಾನದಲ್ಲಿ 7 ಇದ್ದಾಗ ಮುಂದಿನ 100ರ ಸ್ಥಾನಕ್ಕೆ ಹೋಗಬೇಕು. ಮುಂದಿನ 100 ಸ್ಥಾನದಲ್ಲಿ ಇಲ್ಲಿ 800 ಇದ್ದು 900 ಆಗುತ್ತೆ. ಇದು ಮಾತ್ರ ಸೇಮ್ ಇರುತ್ತೆ, 54900 ಆಗುತ್ತೆ. ಇಲ್ಲಿ ಆಪ್ಷನ್ಸ್ಗಳು ನೋಡೋಣ, 54900 ಇದೆ, ಇಲ್ಲಿ ನೋಡ್ಬೋದು 3 ಆಪ್ಷನ್ಸ್ಗಳು ನೋಡಿದಾಗ ಇಲ್ಲಿ ಆನ್ಸರ್ ಮಾತ್ರ 54900 ಆಗುತ್ತದೆ. ಇನ್ನು ನೋಡ್ಬೋದು ಇಲ್ಲಿ ದಶಮಾಂಶದಲ್ಲಿ ಬಂದಿದೆ 8.02 ಪ್ಲಸ್ 7.17ರ ಸಮೀಪದ ಬೆಲೆಯ ಪೂರ್ಣ ಸಂಖ್ಯೆ ಅಂತ ಹೇಳಿದ್ದಾರೆ. ಇದನ್ನು ಕೂಡಿಸಿದ್ರೆ ಎಷ್ಟಾಗುತ್ತೆ ನೋಡ್ಬೋದು. ಇಲ್ಲಿ 8.07 ಹಾಗೂ 7.17 7 7 14, ಇಲ್ಲಿ 1 8 7 15. ಸೊ 15.14 ಬಂತು ನೋಡ್ರಿ. ಇಲ್ಲಿ 15.14 ಅಂದಾಗ ಇಲ್ಲಿ ನೋಡ್ಬೋದು 10ರ ಸ್ಥಾನದಲ್ಲಿ, ಅಂದರೆ ಇದು ಅಪೂರ್ಣ ಸಂಖ್ಯೆಗಳು ಯಾವುದಿದೆಯಲ್ಲ, 15 ಆದಮೇಲೆ 1 4 ಬಂದಿದೆಯಲ್ಲ, ಇದರ ಏನಂತಾರೆ, ಇದು 10ರ ಸ್ಥಾನದ ಬೆಲೆ ಇದೆಯಲ್ಲ, ದಶಾಂಶ ಸ್ಥಾನದ ಬೆಲೆ 1 ಇದೆ. ಇಲ್ಲಿ ಕೂಡ 0 1 2 3 4 ಬಂದರೆ ಹಿಂದಕ್ಕೆ ಹೋಗಬೇಕು. ಹಿಂದಂದರೆ ಯಾವುದಿದೆ, ಇಲ್ಲಿ 15 ಇದೆ. ಸೊ ಹಾಗಾಗಿ 15.00 ಇದೆ ನೋಡಿ, ಇದು ಆಗುತ್ತೆ. ಪೂರ್ಣ ಸಂಖ್ಯೆಯನ್ನು ಹೇಳಿದ್ದಾರೆ ಅವರು, ಯಾವುದೇ ಪಾಯಿಂಟ್ಗಳು ಇಲ್ಲಿ ನೆಕ್ಸ್ಟ್ 1 2 3 4 ಯಾವುದು ಬರಬಾರ್ದು. ಹಾಗಾಗಿ ಈ 15.14 ಹೋಗಿ 15 ಆಗುತ್ತದೆ. 334 ಪ್ಲಸ್ 585 ಇವುಗಳ ಮೊತ್ತದ 100ರ ಸ್ಥಾನದ ಅಂದಾಜು ಬೆಲೆ ನೋಡ್ಬೋದು. ಮೊತ್ತ ಎಷ್ಟಾಗುತ್ತೆ, 334 585 ನೋಡ್ರಿ, 9 11, ಸೊ 919 ಬಂತು. ಈ 919 100ರ ಸ್ಥಾನಕ್ಕೆ ಅಂದಾಜು ಮಾಡ್ರಿ ಅಂತ ಹೇಳಿದಾರೆ ಅವರು. ಅಂದರೆ ಇಲ್ಲಿ ನೋಡ್ರಿ 10ರ ಸ್ಥಾನದಲ್ಲಿ 1 ಇದೆ. ಸೊ ನಾನು ಆಗಲೇ ಹೇಳಿದಾಗೆ 0 1 2 3 4 ಬಂದಾಗ ಹಿಂದಿನ 100ರ ಸ್ಥಾನಕ್ಕೆ ಹೋಗಬೇಕು. ಹಿಂದಿನ 100 ಸ್ಥಾನ ಯಾವುದಿದೆ, ಇಲ್ಲಿ 9 ಇದೆ. ಸೊ 900 ಆಗುತ್ತದೆ. ಇಷ್ಟು ಆಪ್ಷನ್ಸ್ಗಳಲ್ಲಿ 900 ಬಿ ಇದೆ ನೋಡಿ. ಇನ್ನು 12.437 2 ದಶಮಾಂಶ ಸ್ಥಾನಗಳಿಗೆ ಪರಿವರ್ತಿಸಿದಾಗ ಅದರ ಸಮೀಪದ ಬೆಲೆ ನೋಡ್ರಿ. 2 ದಶಮಾಂಶ ಸ್ಥಾನ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ರಿ, ಬಿಡಿ ಮತ್ತು 10, ಅಂದರೆ ಇಲ್ಲಿ 2 ದಶಾಂಶ ಆಯ್ತು. ಇಲ್ಲಿ 37 ಬಂದಿದೆ. ಸೊ 37ನ ಇಲ್ಲಿ ನಾವು ಸಮೀಪಕ್ಕೆ ಇಲ್ಲಿ ಬೆಲೆಯನ್ನು ಕಂಡುಹಿಡಿಯಬೇಕಾಗುತ್ತೆ. ಸೊ ಬಿಡಿ ಸ್ಥಾನದಲ್ಲಿ 7 ಬಂದಿದ್ರೆ ಮುಂದಿನ ಸ್ಥಾನಕ್ಕೆ ಹೋಗಬೇಕು. ಇದನ್ನು ಇದಕ್ಕಿದ್ದಂಗೆ ಇಡಬೇಕು. ಯಾವ್ದು ಗೊತ್ತಾ, ಈ 12 ಇದು 4 ಇದೆಯಲ್ಲ, ಇದಕ್ಕಿದ್ದಾಗೆ ಇಟ್ಟು ಈ 37 ಹೋಗಿ 40 ಆಗುತ್ತೆ. ಸೊ ಇಷ್ಟು ಬರುತ್ತೆ ನೋಡಿ, 12.440. ಸೊ ಹಾಗಾದರೆ ಇಲ್ಲಿ
ಇದು ಆನ್ಸರ್ ಆಗುತ್ತದೆ. ಇಲ್ಲಿ 0 ಬರೆದರೂ ಬರುತ್ತೆ, ಬಿಟ್ಟರೂ ಬರುತ್ತೆ. ಹಾಗಾಗಿ ಇಲ್ಲಿ ಯಾವುದಾಯಿತು ಹಾಗಾದರೆ 12.44 ಆಯಿತು. ಯಾಕಂದರೆ ಅದು 10ರ ಸ್ಥಾನದಲ್ಲಿ ಬಿಡಿ ಸ್ಥಾನದಲ್ಲಿ 7 ಇದೆ. ಹಾಗಾಗಿ ಅದನ್ನು ನಾವು ಮುಂದಿನ ಸ್ಥಾನಕ್ಕೆ ಪರಿವರ್ತನೆ ಮಾಡಬೇಕಾಗುತ್ತದೆ. ನೆಕ್ಸ್ಟು 8.96 1 ದಶಮಾಂಶ ಸ್ಥಾನಗಳಿಗೆ ಪರಿವರ್ತಿಸಿದಾಗ ಅದರ ಸಮೀಪದ ಬೆಲೆ. ನೋಡ್ರಿ, 1 ದಶಮಾಂಶ ಸ್ಥಾನ ಅಂದರೆ ಇಲ್ಲಿದೆ ಅಲ್ಲ, ಇದು. ಸೊ ಇಲ್ಲಿ 6 ಇದೆ ಅಲ್ಲ, ಮುಂದಿನ ಸ್ಥಾನಕ್ಕೆ ಹೋಗುತ್ತೆ ಅದು. ಅಂದರೆ 8.96ಕ್ಕೆ ನೀವು 6 ಸೇರಿಸ್ರಿ, ನೋಡ್ಬೋದು. 4 ಸೇರಿಸಿದಾಗ ಇಲ್ಲಿ ನೋಡ್ರಿ 9 ಆಯಿತು. ಅಂದರೆ ಈ 96 ಹೋಗಿ ಏನಾಯಿತು, 0 ಆಗುತ್ತೆ. ಸೊ ಇಲ್ಲಿ ಬರುವಂಥದ್ದು ಎಷ್ಟು ಅಂದರೆ 9.00 ಆಗುತ್ತದೆ. 1 ದಶಮಾಂಶ ಸ್ಥಾನ ಮಾತ್ರ ಪರಿವರ್ತಿಸಿ ಸಮೀಪದ ಬೆಲೆಗೆ